ಹಾಯ್ ಫ್ರೆಂಡ್ಸ್, ಜಸ್ವಿನ್ ಜನನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತೇಳಿ ಭಾವಿಸ್ತಾ ಫ್ರೆಂಡ್ಸ್, ಇವತ್ತು ನಾನು ಹೊಸ ಚಾನಲ್ ಆಗಿರೋದ್ರಿಂದ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಂಗೆ ಬೆಲ್ಲೈಕನ್ ಓದ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ನಾನು ಮುಸ್ಲಿಂ ಸ್ಟೈಲಲ್ಲಿ ಒಂದು ಕುಷ್ಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲೇ ಈ ಒಂದು ಜೋಕ್ ಕೇಳಿಬಿಡಿ. ಫ್ರೆಂಡ್ ಅಂತಲೇ ಸಮಾನತೆ ಎಲ್ಲಿದೆ ಅಂತ ಹೇಳಿ ಕೇಳಿದಾಗ ಬಾರ್ನಲ್ಲಿದೆ ಕಣೋ ಅಂತ ಹೇಳ್ತಾರೆ. ಅದು ಹೆಂಗಪ್ಪ ಅಂತೇಳಿ ಕೇಳಿದಾಗ ಅವನು ಹೇಳ್ತಾನೆ, ಬಾರ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕುಡ್ಕ ಅಂತಾನೆ ಕರೆಯೋದು ಅಂತ ಹೇಳ್ತಾ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಒಂದು ಕುಷ್ಕ ಮಾಡೋದಂತೇಳಿ ನೋಡೋಣ. ಏ ಬಶಾ ಮ್ಯಾಗ ಹೇಳು, ಸಮುದ್ರದ ಮಧ್ಯೆ ಯಾಪಲ್ ಗಿಡ ಇದ್ರ ಯಾಪಲ್ ಹೆಂಗ್ ಕಿತ್ಕೊಂಡ್ ಸರ ಬಡಗಿ ತಗೊಂಡ್ ಹೊಡಿತೀನ್ರಿ, ಕೆಳಗ್ ಬೀಳ್ತದ ತಗೊಂಡ್ ಬರ್ತೀನ್ರಿ. ಅಷ್ಟು ದೊಡ್ಡ ಬಡಗಿ ಯಾರು ನಿಮ್ಮ ಅಪ್ಪ ತರ್ತಾನೇನು? ಸರ ಸಮುದ್ರದಾಗ ಗಿಡ ಏನು ನಿಮ್ಮ ಅಪ್ಪನ ಇಟ್ಟಿರ್ತಾನೇನ್ರಿ? ಫ್ರೆಂಡ್ಸ್, ಈ ಒಂದು ಮುಸ್ಲಿಂ ಶೈಲಿಯಲ್ಲಿನ ಕುಷ್ಕ ನಮ್ಮ ಮನೆಯಲ್ಲೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಮೊದಲನೇದಾಗಿ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಇದು ಅಂತ ಪುದೀನ, ಸ್ವಲ್ಪ ಶುಂಠಿ, ಆಮೇಲೆ ಒಂದು ಅರ್ಧ ಇದರಷ್ಟು ಕಪ್ಪಷ್ಟು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ತೊಗೊತಿದ್ದೀನಿ. ಅದಕ್ಕೆ ನಾನೀಗ ಬೆಳ್ಳುಳ್ಳಿನ ಸೇರಿಸಿ ಈ ಥರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಇದ್ರ ಬದಲು ನೀವು ತುಪ್ಪ ಹಾಕ್ತೀನಿ ಅಂದರೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಆಮೇಲೆ ಎಣ್ಣೆ ಹಾಕ್ಕೋಬೋದು. ನಾನು ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನೀವು ಚಕ್ಕೆನೂ ಕೂಡ ಸೇರಿಸ್ಬೋದು, ಮಸಾಲೆ ಪದಾರ್ಥಗಳನ್ನ. ನಾನು ಇಲ್ಲಿ ಯಾವುದೇ ಸೇರಿಸಿಲ್ಲ. ಈಗ ನಾನು ಒಂದು ಎಣ್ಣೆ ಕಾದಾದ್ಮೇಲೆ ಒಂದು ಕುಕ್ಕರ್ಗೆ ಈಗಾಗಲೇ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾನು ಇದನ್ನು ಅಂದರೆ ಸ್ವಲ್ಪ ತಿಕ್ಕಾಗಿ ಇದು ಆಗೋವರೆಗೂ ಬೇಯೋವರೆಗೂ ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ಒಂದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲಿ ಮಾಡಿಲ್ಲ, ಅಂಗಡಿಯಿಂದ ತಂದಿದ್ದೆ. ಒಂದು 5 ರೂಪಾಯಿ ಪಾಕೆಟ್ ಬರುತ್ತಲ್ಲ, ಅಷ್ಟು ತೊಗೊಂಬಂದು ಹಾಕಿದರೆ ಸಾಕಾಗ್ಬೋದು. ಆಮೇಲೆ ಬಂದುಬಿಟ್ಟು ನಾನು ಒಂದು 10 ರೂಪಾಯಿದು ಮೊಸರನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಅಂದರೆ ಮೊಸರು ಹಾಕೋದ್ರಿಂದ ಒಂದು ಅನ್ನ ಮೆತ್ತಗೆ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮೊಸರು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಒಂದು 2 ನಿಮಿಷ ಅದು ಒಂಚೂರು ಘಮ ಬರೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಇದಕ್ಕೆ ನಾನೀಗ ಖಾರ ಪುಡಿ, ಸಾಂಬಾರು ಪುಡಿ, ಆಮೇಲೆ ಧನಿಯಾ ಪುಡಿ, ಸ್ವಲ್ಪ ಇದು ಮಸಾಲ ಪುಡಿ ಅಂತೇಳಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇವಿಷ್ಟನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈ ರೀತಿ ಕಲಿಸೋದ್ರಿಂದ ಮನೆಯಲ್ಲಿ ತುಂಬಾ ಚೆನ್ನಾಗಿ, ಅಂದರೆ ಹೋಟೆಲ್ ಶೈಲಿಯಲ್ಲಿ ಕೂಡ ಒಂದು ಮುಸ್ಲಿಮ್ದವ್ರು ಮಾಡ್ದಂಗೆ ಕೂಡ ಚೆನ್ನಾಗಿರ್ತಕ್ಕಂಥ ಈ ಒಂದು ಕುಷ್ಕ ಮನೆಯಲ್ಲೇ ರೆಡಿ ಮಾಡ್ಬೋದು ಅಂತ ಹೇಳ್ತಾ, ಈಗ ಅದಕ್ಕೆ ನಾನು ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಅದನ್ನು ಬಾಯ್ಲಿಂಗ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ಈ ಥರ ಹಿಂಗೆ ಬಾಯ್ಲಿಂಗ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನೀಗ ಎಷ್ಟು ನಾವು ಅಕ್ಕಿ ನಾನಿಲ್ಲಿ ಬಾಸುಮತಿ ಅಕ್ಕಿಯಿಂದ ಮಾಡ್ತಾಯಿದ್ದೀನಿ. ನೀವು ಈ ಒಂದು ಸಣ್ಣ ಅಕ್ಕಿ ಅಂತೇಳಿ ಬರುತ್ತಲ್ಲ, ಯಾವುದಾದ್ರೂ ಕೂಡ ಅದನ್ನು ಹಾಕಿ ಮಾಡ್ಬೋದು. ಇದೇ ರೀತಿಯಲ್ಲಿ ಅದನ್ನು ಕೂಡ ಮಾಡ್ಬೋದು. ನಾನಿಲ್ಲಿ 1.5 ಗ್ಲಾಸಷ್ಟು ನಾನಿಲ್ಲಿ ಬಾಸುಮತಿ ಅಕ್ಕಿ ತಗೊತಿದ್ದೀನಿ. ಅದಕ್ಕೆ ನಾನಿಲ್ಲಿ 3 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಅಂದರೆ ಎಷ್ಟು ಕ್ವಾಂಟಿಟಿ ಎಷ್ಟು ಇರುತ್ತೋ ಅದಕ್ಕಿಂತ 2 ಪಟ್ಟು ಹಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನೀಗಾಗಲೇ ಅರ್ಧ ಗಂಟೆ ಮೊದಲೇ ಈ ಒಂದು ಬಾಸುಮತಿ ಅಕ್ಕಿಯನ್ನು ತೊಯ್ಸಿಟ್ಟಿದ್ದೆ, 3 ಸರಿ ಚೆನ್ನಾಗಿ ತೊಳೆದು. ಈಗ ನಾನು ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆದಮೇಲೆ ಒಂದು ಕುದಿ ಬರೋವರೆಗೂ ಅದನ್ನು ಮುಚ್ಚಿ, ಅಂದರೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ. ಆಮೇಲೆ ಬಂದುಬಿಟ್ಟು ಈ ಒಂದು ಅಕ್ಕಿ ಬಾಸುಮತಿ ಅಕ್ಕಿ ಇತ್ತಲ್ಲ, ಆ ಒಂದು ಅಕ್ಕಿನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಾಡಿದ್ದಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಹಂಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಇದು ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಹುಳಿಗೆ ಅಂತೇಳಿ ಇಲ್ಲಿ ನಾನು ನಿಂಬೆಹಣ್ಣು ಇಡ್ತಾ ಇದ್ದೀನಿ. ನೀವು ಇಲ್ಲಿ ಒಂದು ಎಣ್ಣೆ ಹಾಕ್ತೀನಿ ಅಂದರೆ ಕೂಡ ಹಾಕ್ಕೋಬೋದು. ಸೊ ಈಗ ನಾನು ಈ ಕುದಿ ಬಂದಮೇಲೆ ಚೆನ್ನಾಗಿ ಕಲಸಿಟ್ಟು ಒಂದು 2 ವಿಸಿಲ್ ಬರೋವರೆಗೂ ನಾನು ಇದನ್ನು ಕೂಗಿಸ್ಕೊತೀನಿ ಫ್ರೆಂಡ್ಸ್. 2 ವಿಸಿಲ್ ಆದಮೇಲೆ ಇದನ್ನು ಎತ್ತಿ ನೋಡ್ತೀನಿ. ತುಂಬಾ ಚೆನ್ನಾಗಿದೆ. ತುಂಬ ಮನೆಯಲ್ಲಿ ಮಾಡಿದ್ವಿ ಅಂತೇಳಿ ಅನಿಸ್ಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ 2 ವಿಸಿಲ್ ಆದಮೇಲೂ ಕೂಡ ಒಂದು ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆ ಕಾದ್ಗಾರ ಅಷ್ಟೊಂದು ಫಾಸ್ಟ್ ಆಗಿ ನೀನು ಕಿತ್ಕೊಂಡು ಹೋಗ್ತಾ ಇದೆಯಲ್ಲ, ಸ್ವಲ್ಪ ಸ್ಲೋ ಆಗಿ ಯೋಚನೆ ಮಾಡು.
ಅದ್ ನೀನಾರ ನಿನ್ ಕೈಲಿ ಓದಕ್ ಆಯ್ತದ? ಈ ಊರಲ್ಲಿ SLC ಗಂಟ ಓದಿ 4 ಪಾರ್ಟು ಫೇಲ್ ಆಗಿರೋ ಏಕೈಕ ಗ್ರಾಜುಯೇಟ್ ಅಂದ್ರೆ ನಾನೊಬ್ನೇ. ನನ್ ನೆನಪು ತಗೋ ತತಾ ಇಲ್ಲಿ. ಜನ್ಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದ್ ಬಿಟ್ಬಿಡು. ಗೆಟ್ ಔಟ್, ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ಗೋಮಳೆ ನೋಡು ಗೋಮಳೆ. ಅವನ್ ಯಾಕೆ ಕಳ್ಸಿದ್ರಿ ಮಾವಯ್ಯ? ನಾನ್ ಇಂಗ್ಲಿಷ್ ತಪ್ಪೋದಿದ್ದು ಅವನಿಗೆಲ್ಲಾರು ಗೊತ್ತಾಗ್ಬಿಟ್ರೆ ಅದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.